ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಖಾಸಗಿ ಬಸ್ ಧಗಧಗನೆ ಹೊತ್ತಿ ಉರಿದಿದೆ. 36 ಪ್ರಯಾಣಿಕರು ಪಾರಾಗಿದ್ದಾರೆ. ಶಿವಮೊಗ್ಗದ ಸೂಡೂರು ಬಳಿ ಸಂಭವಿಸಿದಂತಹ ದುರಂತ ಇದು. ಖಾಸಗಿ ಬಸ್ ಏಕಾಏಕಿ ಹೊತ್ತಿ ಉರಿದಿದೆ. 36 ಪ್ರಯಾಣಿಕರನ್ನ ಪಾರು ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ಗೆ ಸೇರಿದಂತಹ ಖಾಸಗಿ ಬಸ್ ಇದು. ನೆಟ್ಟೂರಿನಿಂದ ಬೆಂಗಳೂರಿಗೆ ಖಾಸಗಿ ಬಸ್ ಹೊರಟಿತು. ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದೆ. ಬಸ್ ನಿಲ್ಲಿಸಲು ಮುಂದಾಗ ಮರಕ್ಕೆ ಬಸ್ ಡಿಕ್ಕಿ ಹೊಡೆದಿದೆ. ಕೂಡಲೇ ಬಸ್ನಿಂದ 36 ಪ್ರಯಾಣಿಕರು ಕೆಳಗಿಳಿದಿದ್ದಾರೆ. 4 ರಿಂದ 5 ಪ್ರಯಾಣಿಕರೇ ಸುಟ್ಟ ಗಾಯಗಳಾಗಿದ್ದು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಬೆಂಕಿ ಯಾವ ರೀತಿ ಹೊತ್ತಿ ಉರಿತಾ ಇದೆ ಅಂತ. ಬೆಂಕಿ ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಡ್ರೈವರ್ ಬಸ್ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಅದನ್ನ ಮರಕ್ಕೆ ತೆಗೆದುಕೊಂಡೋಗಿ ಡಿಕ್ಕಿ ಹೊಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ತಕ್ಷಣವೇ ಬಸ್ನ ಒಳಭಾಗದಲ್ಲಿದ್ದಂತಹ 36 ಪ್ರಯಾಣಿಕರು ಕೆಳಗಿಳಿದಿದ್ದಾರೆ. ಅದರ 4 ರಿಂದ 5 ಪ್ರಯಾಣಿಕರಿಗೆ ಸುಟ್ಟ ಗಾಯಗಳಾಗಿದೆ. ಸೋಪಲ್ ಶಿವಮೊಗ್ಗದ ಸೂಡೂರು ಬಳಿ ಆಗಿರುವಂತಹ ಅಪಘಾತ ಇದು. ಬಸ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಆಕಸ್ಮಿಕವಾಗಿ ಹೊತ್ಕೊಂಡಂತಹ ಬೆಂಕಿ ಇಡೀ ಬಸ್ಸನ್ನ ಸುಟ್ಟು ಕರಕಲು ಮಾಡಿದೆ. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಚಾಲಕ ಬಸ್ಸನ್ನ ನಿಲ್ಲಿಸಿದ್ದಾನೆ. ಬಸ್ನಲ್ಲಿದ್ದಂತಹ 36 ಪ್ರಯಾಣಿಕರು ಸೇಫ್ ಆಗಿದ್ದಾರೆ. 4 ಜನರಿಗೆ ಸುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇದು ಶ್ರೀ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತೇಳಿ, ಇದು ಡೈಲಿ ನಿಟ್ಟೂರಿಂದ ಬೆಂಗಳೂರಿಗೆ ರೂಟಲ್ಲಿ ಓಡಾಡುತ್ತೆ. 9:30 ಹೊಸನಗರ ಬಿಡೋದು. ಅಲ್ಲಿಂದ ಹೊರಟು ಕೋಡೂರು ಅರಸಾಳು ಹತ್ರ ಒಂದು ಸ್ಮೆಲ್ ಬಂತು. ಸ್ಮೆಲ್ ಬರ್ತಿದ್ದಾಗೆ ನಾನು ಡ್ರೈವರ್ಗೆ ಹೇಳಿದೆ ಸ್ಮೆಲ್ ಬರ್ತಾಯಿದೆ ಅಂತೇಳಿ. ಅರಸಾಳು ರೈಲ್ವೆ ಗೇಟ್ ಆದಮೇಲೆ ಅದು ಸ್ವಲ್ಪ ಚಿಕ್ಕ ರೋಡ್ ಅಲ್ವಾ, ಅಲ್ಲಿ ನಿಲ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಸೂಡೂರು ರೈಲ್ವೆ ಗೇಟ್ ಇದೆಯಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ನೋಡೋಣ ಅಂತಿದ್ದಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಡ್ರೈವರ್ ಕಾಲ್ ಕಡೆಯಿಂದ ಸಡನ್ನಾಗಿ ಬೆಂಕಿ ಬಂದು ನನ್ನ ಮುಖಕ್ಕೆ ಹೊಡೀತು. ಅದಾದಮೇಲೆ ಏನಾಯಿತು ಗೊತ್ತಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅಷ್ಟೆಲ್ಲ ಆಗಿರೋದು. ಡ್ರೈವರ್ ಬಂದು ಈ ಕಡೆ ಹಾರ್ಕೊಂಬಂದ್ಬಿಟ್ಟು ನನ್ನ ಮೈ ಮೇಲೆ ಬಿದ್ದಿದ್ರು, ಕೆಳಗಡೆ ಬಿದ್ದಿದ್ದೆ ನಾನು. ಆಮೇಲೆ ತಿರ್ಗಾ ಇವರೆಲ್ಲ ಇದ್ದರು, ಈ ಪಕ್ಕದಲ್ಲಿ ಇದ್ದಾರಲ್ಲ ನಮ್ಮ ಪಕ್ಕದಲ್ಲಿ, ಅವರೆಲ್ಲ ಇದ್ದರು. ಅವ್ರನ್ನೆಲ್ಲ ಆಚೆ ಡೋರು ಪೈಪ್ ಎಳೆದೆ, ಡೋರ್ ಓಪನ್ ಆಯಿತು. ಪೈಪ್ ಎಳಿತಿದ್ದಂಗೆ ಡೋರ್ ಓಪನ್ ಆಗಿ ಇನ್ನೊಬ್ರು ಲೇಡೀಸ್ ಇದ್ದಾರೆ, ಅವರು ಸಿಗಾಕೊಂಡ್ಬಿಟ್ಟಿದ್ರು ಅಲ್ಲಿ ಮಧ್ಯದಲ್ಲಿ. ಸರ್, ನಾವು ನಿಟ್ಟೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಆನ್ ದಿ ವೇ ಸೂಡೂರು ಹತ್ರ ಬಸ್ಸೇ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಜೋರಾಗಿ. ಫುಲ್ ಡಾಕ್ಯುಮೆಂಟ್ಸ್, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ಹೊರಟೋಯ್ತು. ತುಂಬ ಜನ ಉಳಿದಿದ್ದೇ ಹೆಚ್ಚು. ಇದನ್ನೆಲ್ಲ ಚೆಕ್ ಮಾಡಿ ಇದು ಮಾಡಬೇಕು ಸರ್. ತುಂಬ ಜನ ಲೈಫ್ ಎಷ್ಟು ಹಾಳಾಗ್ಬಿಟ್ಟಿದೆ. ಉಳಿದಿರೋದೇ ನಾವೆಲ್ಲ ಗ್ರೇಟ್ ಆ್ಯಕ್ಚುಲಿ. ಇದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ಅಧಿಕಾರಿಗಳು ಇದನ್ನೆಲ್ಲ ಇದು ಮಾಡಬೇಕಾಗತ್ತೆ. ಸುಮ್ಮನೆ ಒಬ್ಬರ ಲೈಫ್ 2 ನಿಮಿಷಕ್ಕೆ ಇದಾಗ್ಬಿಡುತ್ತೆ. ತುಂಬಾ ಕಷ್ಟ. ಸಡನ್ನಾಗಿ ಡ್ರೈವರ್ ಹೋಗಿ ಇದಕ್ಕೆ ಮರಕ್ಕೆ ಹೊಡೆದಿರೋದು ಸರ್. ಸಡನ್ನಾಗಿ ಬೆಂಕಿ ಬ್ಲಾಸ್ಟ್ ಆಗಿಬಿಟ್ಟಿದೆ. ತುಂಬ ಜನಕ್ಕೆಲ್ಲ ಗಾಯಗಳೆಲ್ಲ ಆಗಿಬಿಟ್ಟಿದೆ. ಲೈಕ್ ಗೊತ್ತಾಗಿದೆ ಮುಂಚೆನೇ, ಸ್ಮೆಲ್ಲಿಂಗ್ ಎಲ್ಲ ಬರ್ತಾಯಿತ್ತು. ಬಟ್ ಅವ್ರು ಅಷ್ಟೊಂದು ಇದು ಮಾಡಿಲ್ಲ, ಕೇರ್ಲೆಸ್ ಮಾಡಿ ಓಡಿಸ್ಕೊಂಡು ಹೋಗಿ ಸರಿಯಾಗಿ ಗುದ್ಬಿಟ್ಟಿದ್ದಾರೆ. ಅದರಿಂದ ದೊಡ್ಡದಾಗಿ ಬ್ಲಾಸ್ಟೇ ಆಗಿಬಿಟ್ಟಿದೆ. ತುಂಬ ಜನಕ್ಕೆಲ್ಲ ಏಟಾಗಿದೆ. ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿಂದ ಅವ್ರು ಎಷ್ಟೋ ಜನ ಲೈಫ್ ಇರುತ್ತೆ. ಇಲ್ಲಿಂದ ಬ್ಯಾಂಗ್ಳೂರ್ ಹೋಗಿ ವರ್ಕ್ ಮಾಡೋರೆಲ್ಲ ಇರ್ತಾರೆ. ಅವ್ರದ್ದೆಲ್ಲ ಲೈಫ್ ಎಲ್ಲ 1-2 ಮಿನಿಟ್ಸಲ್ಲಿ ಸ್ಪಾಯಿಲ್ ಥರ ಆಗಿಬಿಡುತ್ತೆ ಸರ್. ಇದು ರಿಪ್ಪನ್ಪೇಟೆಯಿಂದ ಕಾಲ್ ಬಂದಿತ್ತು, ಈ ಥರ ಬಸ್ಸಿಗೇನೋ ಫೈರ್ ಕ್ಯಾಚ್ ಆಗಿ ಆಕ್ಸಿಡೆಂಟ್ ಆಗಿದೆ ಅಂತ. ಟೋಟಲಾಗಿ ಒಂದು 14 ಜನ ಬಂದು ಕ್ಯಾಶುಯಾಲಿಟೀಸ್ ಬಂತು. ನಾವು ಮುಂಚೆನೇ ಕಾಲ್ ಬಂದಾಗಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಎಲ್ಲ ಫುಲ್ ನಮ್ಮ ತಂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದು. ಮತ್ತು ಅವರೆಲ್ಲ ಬಂದರು ಪಟ ನಾವೆಲ್ಲ ಟ್ರಯೇಜ್ ಮಾಡಿ, ಅಂದರೆ ಅವ್ರನ್ನ ಫುಲ್ ಡಿವೈಡ್ ಮಾಡಿ, ಯಾರು ಸೀರಿಯಸ್ ಇದ್ದಾರೆ, ಯಾರು ಕಮ್ಮಿ ಸೀರಿಯಸ್ ಇದೆ ಎಲ್ಲ ಡಿವೈಡ್ ಮಾಡಿಕೊಂಡು ಸೆಗ್ರಿಗೇಟ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.